ಇನ್ನು ನಮ್ಮ ಮೆಟ್ರೋ ಮೊನ್ನೆ ಅಷ್ಟೇ ಯದ್ವಾ ತದ್ವಾ ಪ್ರಯಾಣ ದರವನ್ನು ಏರಿಕೆ ಮಾಡಿಬಿಟ್ಟಿದ್ರು. 46%, 48%, 50% ತನಕ ಏರಿಕೆ ಮಾಡಿದ್ರು. ವಿಪರೀತವಾದ ಜನಾಕ್ರೋಶ ವ್ಯಕ್ತವಾಗಿತ್ತು. ಖುದ್ದು ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿದ್ರು. ಇದೆಲ್ಲ ಆದ ನಂತರ ಈಗ ಕೊಂಚ ಪ್ರಯಾಣ ದರವನ್ನು ಇಳಿಕೆ ಮಾಡಿದೆ ಮೆಟ್ರೋ. ಅಂದರೆ ಎಷ್ಟು? 10 ರೂಪಾಯಿ, 10 ರೂಪಾಯಿ ಇಳಿಕೆ ಮಾಡಿದ್ದಾರೆ. 90%, 100% ಏರಿಕೆ ಆಗಿದ್ದ ಸ್ಟೇಜ್ಗಳಲ್ಲಿ ಮಾತ್ರ ಇಳಿಕೆ ಇದು. ಎಲ್ಲ ಕಡೆಗೂ ಅಪ್ಲಿಕಬಲ್ ಅಲ್ಲ. ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೊಂಚ ದರ ಇಳಿಕೆ ಮಾಡಿ ಮೂಗಿಗೆ ತುಪ್ಪ ಸವರಿದ್ದಾರೆ ಮೆಟ್ರೋದವರು, BMRCL ಅವರು. ಸೊ ನಿಮಗೆ ನಿನ್ನೆ ಮತ್ತು ಇವತ್ತಿಂದನೇ ಇದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾ ಇದೆ. ಮೆಟ್ರೋ ಪ್ರಯಾಣ ದರ 10 ರೂಪಾಯಿ ಇಳಿಕೆ ಆಗಿರ್ತಕ್ಕಂಥದ್ದು. ಬಟ್ ಎಲ್ಲ ಕಡೆನೂ ಅಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು, ರೇಟ್ ಕಡಿಮೆ ಮಾಡ್ದಂಗೂ ಆಗಬೇಕು, ಅವ್ರಿಗೆ ಬರೋ ಆದಾಯ ಬರೋ ಹಂಗೂ ಆಗಬೇಕು. ಆ ಥರ ಏರ್ಸೋದು ಮಾತ್ರ 50 ರೂಪಾಯಿ, ಇಳಿಸೋದು 10 ರೂಪಾಯಿ. ನೋಡಿ, ಒಂದೊಂದೇ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ರಾಜಾಜಿನಗರದಿಂದ ಲಾಲ್ಬಾಗ್ ಹೋಗೋದಕ್ಕೆ ಹಿಂದಿನ ದರ 50 ರೂಪಾಯಿ ಇತ್ತು, ಅಂದರೆ ನೆನ್ನೆ ರೇಟ್. ಇವತ್ತದನ್ನು 40 ರೂಪಾಯಿ ಮಾಡಿದ್ದಾರೆ, 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ರಾಜಾಜಿನಗರದಿಂದ ಲಾಲ್ಬಾಗ್. ಪೀಣ್ಯದಿಂದ ಸೆಂಟ್ರಲ್ ಕಾಲೇಜ್ಗೆ ಹೋಗ್ತಕ್ಕಂಥದ್ದು, ಪೀಣ್ಯ ಟು ಸೆಂಟ್ರಲ್ ಕಾಲೇಜ್, ಹಿಂದಿನ ದರ 60 ರೂಪಾಯಿ ಇತ್ತು, ಈಗ ಅದನ್ನು 50 ರೂಪಾಯಿಗೆ ಇಳಿಸಿದ್ದಾರೆ. ಗರುಡಾಚಾರ್ ಪಾಳ್ಯದಿಂದ MG ರೋಡ್ಗೆ ಬರೋಕ್ಕೆ 60 ರೂಪಾಯಿ ಬೇಕಾಗ್ತಿತ್ತು ನಿನ್ನೆ, ಇವತ್ತದನ್ನು 50 ರೂಪಾಯಿ ಮಾಡಿದ್ದಾರೆ. 10 ರೂಪಾಯಿ ಕಡಿಮೆ, ಎಲ್ಲದರಲ್ಲೂ 10 ರೂಪಾಯಿ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ ಈ ಸ್ಟಾಪ್ಗಳಲ್ಲಿ. ಇನ್ನು ಮೈಸೂರು ರೋಡಿಂದ ಇಂದಿರಾನಗರಕ್ಕೆ ಹೋಗಬೇಕು ಅಂದರೆ 70 ರೂಪಾಯಿ ಇತ್ತು, ಈಗ ಅದನ್ನು 60 ರೂಪಾಯಿಗೆ ಇಳಿಸಿದ್ದಾರೆ. 70 ರೂಪಾಯಿಂದ 60 ರೂಪಾಯಿ ಇಳಿಕೆ ಮಾಡಿದ್ದಾರೆ. ಹಾಗೆಯೇ ಕಬ್ಬನ್ ಪಾರ್ಕ್ ಟು ಬೆನ್ನಿಗಾನಹಳ್ಳಿ 50 ರೂಪಾಯಿ ಇತ್ತು ಹಿಂದಿನ ದರ, ಈಗ ಅದನ್ನು 40 ರೂಪಾಯಿ ಮಾಡಿದ್ದಾರೆ. ಇನ್ನು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ಬೈಯಪ್ಪನಹಳ್ಳಿಗೆ ಹೋಗಬೇಕು ಅಂತಂದರೂ 70 ರೂಪಾಯಿ ಇತ್ತು, ಅದನ್ನು 60 ರೂಪಾಯಿ ಮಾಡಿದ್ದಾರೆ. ತುಂಬ ದೂರದ ಪ್ರಯಾಣಗಳು ಎಲ್ಲೆಲ್ಲಿ ಇತ್ತು. ಈಗ ನಿಮ್ಗೆ ಹಂಗೆ ನೋಡೋಕೆ ಹೋದರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ಎಲ್ಚೇನಹಳ್ಳಿಗೂ 70 ರೂಪಾಯಿ ಇತ್ತು ನಿನ್ನೆ, ಈಗ ಅದನ್ನು 60 ರೂಪಾಯಿ ಮಾಡಿದಾರಾ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವು ಕಡೆ ಮಾತ್ರ ಈ ರೀತಿ ದರವನ್ನು ಇಳಿಕೆ ಮಾಡಿದ್ದಾರೆ. ಬಟ್ ಇದನ್ನು ಒಪ್ತಾರಾ ಸರ್ಕಾರದವರು ಅಂತಕ್ಕಂಥದ್ದು, ಪಬ್ಲಿಕ್ ರಿಯಾಕ್ಷನ್ ಏನು ಬರುತ್ತೆ ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಯಾವ ಮಾನದಂಡದಲ್ಲಿ ಇಳಿಕೆಯನ್ನು ಮಾಡಿದ್ದಾರೆ? ನಿಜಕ್ಕೂ ಕೂಡ ಇಳಿಕೆ ಮಾಡ್ದಂಗೂ ಆಗಬೇಕು, ಆದಾಯಕ್ಕೂ ಖೋತ ಆಗಬಾರ್ದು ಅಂತ 10 ರೂಪಾಯಿ ಕಡಿಮೆ ಮಾಡಿರೋದನ್ನ ಜನ ಒಪ್ತಾರಾ ಅಂತ? ಎಸ್ ಅರವಿಂದ್, ನಿಜಕ್ಕೂ ಕೂಡ BMRCL ಜನರಿಗೆ ತುಪ್ಪ ಸವರುವಂಥ ಒಂದು ಕೆಲಸವನ್ನು ಮಾಡಿದೆ. ಯಾಕಂತಂದರೆ 100%, 90% ಏರಿಕೆಯನ್ನು ಮಾಡಿಬಿಟ್ಟು ಇವಾಗ 10 ರೂಪಾಯಿ, 5 ರೂಪಾಯಿಯನ್ನು ಕಡಿಮೆಯನ್ನು ಮಾಡಿರೋದು ಕೂಡ ನಿಜಕ್ಕೂ ಕೂಡ ಪ್ರಯಾಣಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿದೆ. ಪ್ರಮುಖವಾಗಿ ಕಿಲೋಮೀಟರ್ ವೈಸು ಹಾಗೂ ಸ್ಟೇಷನ್ ವೈಸ್ ಎರಡವನ್ನ ಲೆಕ್ಕಾಚಾರವನ್ನು ಹಾಕಿಬಿಟ್ಟು ಈ ಒಂದು ದರವನ್ನು ಕೂಡ ಇಳಿಕೆಯನ್ನು ಮಾಡಲಾಗಿದೆ. ಅದು ಕೂಡ ಕೇವಲ 10 ರೂಪಾಯಿಯನ್ನು ಮಾಡಲಾಗಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ ಹೋಗಲಿಕ್ಕೆ ಇದ್ದಂಥ ದರದಲ್ಲಿಯೂ ಕೂಡ 10 ರೂಪಾಯಿನ ಕಡಿಮೆಯನ್ನು ಮಾಡಲಾಗಿದೆ. ಈಗ ಪಬ್ಲಿಕ್ ಇದ್ದಾರೆ ನನ್ನ ಜೊತೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಇವಾಗ ಮೆಟ್ರೋ ದರ ಕೊಂಚ ಇಳಿಕೆ ಮಾಡಿದ್ದಾರೆ, ಏನು ಹೇಳಿ? ಇದು ಏನಂದ್ರೆ ಇದು ವ್ಯವಸ್ಥೆ ಏನು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ಇವಾಗ ಬಸ್ಸಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಬಸ್ಸಲ್ಲಿ ತುಂಬ 60% ಕೆಪಾಸಿಟಿ ಸೀಟಿಂಗ್ ಇರೋದನ್ನು ನಾವು ಇವತ್ತು ಡಬಲ್ ಆಗೋಗಿದೆ. 60 ಜನ ಹತ್ತಬೇಕಾಗಿರ್ತಕ್ಕಂಥ ಬಸ್ಸಲ್ಲಿ 120 ಮೆಂಬರ್ಸ್ ಹತ್ಕೊಂಡು ಬಸ್ಸಲ್ಲಿ ನಾವು ಯಾವುದೇ. ನೀವು ಎಲ್ಲಿಂದ ಬಂದ್ರಿ? ಈಗ ಎಷ್ಟಿತ್ತು, ಎಷ್ಟಾಗಿದೆ? ಮೊದಲು ನಾವು ಕೆಂಪೇಗೌಡ ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ಗೆ 14 ರೂಪೀಸ್ ಕೊಟ್ಟು ಹೋಗ್ತಾ ಇದ್ವಿ. ಇವಾಗ ಅದು 25 ರೂಪೀಸ್ ಆಗಿದೆ. ಇವಾಗೇನೋ 20 ರೂಪೀಸ್ಗೇನೋ ಇಳಿಸಿದ್ದಾರೆ ಅಂತ ಹೇಳಿದ್ರು. ಬಟ್ ಏನೇ ಆದರೂ ಇಷ್ಟೊಂದು ಪ್ರೈಸಸ್ ಒಂದೇ ಸತಿ ಏಕಾಏಕಿ 60 to 70% ರೈಸ್ ಮಾಡಿರೋದು ಕಾಮನ್ ಪೀಪಲ್ ಹೊಟ್ಟೆ ಮೇಲೆ ಹೊಡೆದಂಗಿದೆ. ಇದು ದಯವಿಟ್ಟು ಅರ್ಥ ಮಾಡಿಕೊಂಡು ಮೊದಲಿನ ಒಂದು ಪ್ರೈಸಸ್ಸನ್ನೇ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾದರೆ, ಇವಾಗ ಹೆಂಗೂ ನಾವು ಬಸ್ಸಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ರಶ್ ಆಗೋಗಿದೆ. ಯಾವುದೇ ಕಾರಣಕ್ಕೂ ನಾವು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮೆಟ್ರೋ ಒಂದೇ ಇದ್ದಿದ್ದು ಲಾಂಗ್ ಡಿಸ್ಟೆನ್ಸನ್ನು ಶಾರ್ಟ್ ಟೈಮಲ್ಲಿ ರೀಚ್ ಮಾಡೋದಕ್ಕೆ, ಅದನ್ನು ಈ ಥರ ರೈಸ್ ಮಾಡೋ ಬದಲು ಒಂದು ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾವು ಕೋರ್ತಾ ಇದ್ದೀವಿ ಮೇಡಮ್. ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ದಾರೆ, ಬಸ್ಗಳು ಕೂಡ ರಶ್ ಇರ್ತವೆ, ಟೈಮಿಂಗ್ ಅನ್ನು ಸೇವ್ ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ ನಾವು ಕೆಲಸವನ್ನ ಅರ್ಜೆಂಟಾಗಿ ಹೋಗಬೇಕು, ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ ಮೆಟ್ರೋ ಬೆಸ್ಟ್ ಆಗಿತ್ತು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನೋಡಬಹುದಾಗಿದೆ, ಈ ಒಂದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಈ ಟೈಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮೆಟ್ರೋ ಪ್ರಯಾಣಿಕರು ಬರ್ತಾ ಇದ್ರು. ಆದರೆ ಇವಾಗ ಪ್ರೈಸ್ ಅನ್ನ ಹೈಕ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಡಿಮೆ ಆಗಿದ್ದಾರೆ. ಜೊತೆಗೆ ಮೆಟ್ರೋದ ಅಂಕಿಅಂಶಗಳನ್ನ ನೋಡಿದಾಗ ಒಂದು ದಿನಕ್ಕೆ 80,000 ಪ್ರಯಾಣಿಕರು ಕೂಡ ಕಡಿಮೆ ಆಗಿರ್ತಕ್ಕಂಥ ಒಂದು ರೈಡರ್ಶಿಪ್ ಡೀಟೇಲ್ಸ್ ಅನ್ನ ಕೂಡ BMRCL ನೀಡ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ 100% ದರ ಏರಿಕೆಯನ್ನ ಮಾಡಿಬಿಟ್ಟು ಕೇವಲ 10 ರೂಪಾಯಿ ಇಳಿಕೆಯನ್ನ ಮಾಡಿರೋದು ಜನರ ಬಾಯಿಗೆ ತುಪ್ಪ ಸವರುವಂತಹ ಒಂದು ಕೆಲಸವನ್ನ BMRCL ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅರುಣ, ಧನ್ಯವಾದ. ಬಟ್ ಒಂದೇನು ಗೊತ್ತಾ, ಅನಿವಾರ್ಯ ಅಂತಂದರೆ ಜನ ಓಡಾಡ್ತಾರೆ.
ಹೌದು. ಅನಿವಾರ್ಯ ಅಂತಂದಾಗ ಓಡಾಡ್ತಾರೆ, ಇಲ್ಲ ಅಂದವರು ಅವ್ರು ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋತಾರೆ. ಆಗಿದೆ ಸಡನ್ಲಿ 30, ನಾನು ಯೂಶಲಿ ಕೆಂಗೇರಿಗೆ ಹೋಗೋದು 33 ಇತ್ತು, ಇವಾಗ ಸಡನ್ಲಿ 60 ಆಗಿದೆ. ಪಬ್ಲಿಕ್ ಇದ್ದಿದ್ದು ಇವಾಗ ಒಂಥರ ಪ್ರೈವೇಟ್ ಟ್ರಾವೆಲ್ ಥರ ಆಗೋಗಿದೆ. ಸ್ವಲ್ಪ ಅದೊಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಇದ್ರ ಬದಲು ಟೈಮ್ ಸೇವಿಂಗ್ ಅಷ್ಟೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಬಸ್ಸಸ್ ಎಲ್ಲ ಫ್ರೀ ಇದೆ ಫೀಮೇಲ್ಗೆ, ಏನು ಮಾಡೋಕ್ಕೆ ಟೈಮ್ಗೆ. ಕೆಲವೊಂದು ಕಡೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲೇ ಟ್ರಾಫಿಕ್ ಜಾಸ್ತಿ ಆಗಿದೆ. ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸರ್ಕಾರ ಏನು ಮಾಡಬೇಕು, ನಾವು ಜನಗಳು ನೀವು ಆಟೋದಲ್ಲಿ ಹೋಗಬೇಡಿ ಅಥವಾ 2 ವೀಲರ್ ಬಳಸಬೇಡಿ, ಕ್ಯಾಬ್ ಬಳಸಬೇಡಿ, ನಾವು ಮೆಟ್ರೋಸ್ ಬಳಸಿ, ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಮಾಡಬೇಕು. ಬಟ್ ಅದು ಬಿಟ್ಟು ನಮ್ಮ ಇಡೀ ವರ್ಲ್ಡಲ್ಲೇ ನಮ್ಮದು 3rd ಹೈಯೆಸ್ಟ್ ಟ್ರಾಫಿಕ್ ಝೋನ್ ಸಿಟಿ ಅಂತ ಹೇಳ್ತೀವಿ. ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಕಾಲೇಜ್ವರೆಗೆ ಓಡಾಡ್ತಾ ಇದ್ವಿ, 14 ರುಪೀಸ್ಗೆ ಓಡಾಡ್ತಾ ಇದ್ವಿ. ಇವತ್ತು 20 ರುಪೀಸ್ ಆಗಿದೆ. ಕಡಿಮೆ ಅಂದರೆ ಈ 25 ಇತ್ತು, 20 ರುಪೀಸ್ ಮಾಡಿದ್ದಾರೆ. ಬಟ್ ಆದರೂ ಹೆಚ್ಚಿನ ದರನ ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ಓಡಾಡ್ತಕ್ಕಂಥ ಜನರಿಗೆ